ನಿಮಗೆ ಗೊತ್ತಿರಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ದಿನಕ್ಕೊಂದು ಅಪ್ಡೇಟ್ಸ್ ಬರ್ತಿದೆ. ಕೆಲವೊಂದು ಅಪ್ಡೇಟ್ಸ್ಗಳು ನಮ್ಗೆ ಇಷ್ಟ ಆದರೆ ಇನ್ನೂ ಕೆಲವೊಂದು ಅಪ್ಡೇಟ್ಸ್ಗಳು ನಮಗೆ ಇಷ್ಟ ಆಗಲ್ಲ, ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಇರ್ತೀವಿ. ಬಟ್ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವ್ಯಾನಿಷ್ ಮೋಡ್ ಅಂತ ಇದೆ. ಅದು ವಾಟ್ಸಪ್ ಅಲ್ಲಿ ಡಿಸಪಿಯರಿಂಗ್ ಮೆಸೇಜಸ್ ಅಂತ ಬಂತು. ಅದೇ ಸ್ನ್ಯಾಪ್ಚಾಟ್ ಅಲ್ಲಿ ನೀವು ನೋಡಿದ್ರೆ ಅದು ಮೊದಲಿನ ತುಂಬಾ ಟೈಮಿಂದನೂ ಇತ್ತು. ಅದೇ ಒಂದು ಫೀಚರ್ ಅನ್ನ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ತಂದಿದ್ದಾರೆ. ಏನು ಅಂತ ಹೇಳಿದ್ರೆ ವ್ಯಾನಿಷ್ ಮೋಡ್. ವ್ಯಾನಿಷ್ ಮೋಡ್ ಅಂತ ಹೇಳಿದ್ರೆ ನಿಮ್ಮ ಚಾಟ್ ಅನ್ನ ಇನ್ನೂ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ನಿಮ್ಮ ಚಾಟ್ ಅನ್ನ ತುಂಬಾ ಪ್ರೈವೇಸಿಯಾಗಿ ಇಟ್ಕೊಳ್ಳಿಕ್ಕೋಸ್ಕರ ಈ ಫೀಚರ್ ನ ಅವರು ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಈ ಫೀಚರ್ ಇಷ್ಟ ಆಗುತ್ತಾ ಇಲ್ವೋ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಏನು ಅಂತ ಹೇಳಿದ್ರೆ ಇಷ್ಟ ಆಯ್ತು ಅಂತ. ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಮಾಡಬೇಕು ಏನು ಅಂತ ಹೇಳಿದ್ರೆ ನನಗೆ ಈ ಫೀಚರ್ ಇಷ್ಟ ಆಗಲಿಲ್ಲ ಅಂತ ಹೇಳಿ. ನನ್ನ ಇನ್ಸ್ಟಾಗ್ರಾಮ್ ಯೂಸರ್ ಐಡಿ ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಿದೆ. ಆ ಯೂಸರ್ ಐಡಿಯಲ್ಲಿ ಹೋಗಿ ನೀವೀಗ ಫಾಲೋ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಪ್ಲೀಸ್ ಬೇಗ ಹೋಗಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಕ್ವಾಯ್ಟ್ ಆಫ್ ದಿ ಡೇ ಅಂತ ಹೇಳಿ ಒಂದು ಸೀರೀಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ನಿಮಗೆ ಅಲ್ಲಿ ಬೇಕಾದಂತಹ ಒಳ್ಳೊಳ್ಳೆಯ ಇನ್ಫಾರ್ಮೇಶನ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬೇಕು. ಹಾಗೆ ನಿಮಗೆ ಇನ್ಸ್ಟಾಗ್ರಾಮ್ ನ ವ್ಯಾನಿಷ್ ಮೋಡ್ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕಿದ್ದೇನೆ. ನಿಮಗೆ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಬೇಕು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ಸ್ ಅನ್ನ ಪ್ರಾರಂಭಿಸೋಣ ಬನ್ನಿ. ನೀವು ವ್ಯಾನಿಷ್ ಮೋಡನ್ನು ಎನೇಬಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಇನ್ಸ್ಟಾಗ್ರಾಮ್ ಬೇಟಾ ವರ್ಷನನ್ನು ಜಾಯ್ನ್ ಆಗಬೇಕು. ಜಾಯ್ನ್ ಆಗೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ತುಂಬ ಜನ ನಿಮ್ಗೆ ಹೇಳ್ಕೊಡ್ತಾರೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಹೋಗಿ ಜಸ್ಟ್ ಒಂದು ಮೆಸೇಜ್ ಮಾಡಬೇಕು. ಮೆಸೇಜ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಸ್ವೈಪ್ ಮಾಡಬೇಕು. ಈ ರೀತಿ ನೋಡ್ತಾ ಇರ್ಬೋದು, ಅಲ್ಲಿ ರಿಲೀಸ್ ಟು ಟರ್ನ್ ಆನ್ ವ್ಯಾನಿಷ್ ಮೋಡ್ ಅಂತ ಹೇಳಿ ಬರ್ತದೆ. ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಈ ರೀತಿಯ ಇಮೋಜಿಸ್ ಎಲ್ಲ ಬರ್ತದೆ. ಅದಾದ ನಂತರ ನೀವು ನೆಕ್ಸ್ಟ್ ಟೆಕ್ಸ್ಟ್ ಮಾಡಿದರೆ ಹಾಯ್ ಅಂತೇಳಿ ನಾನು ಟೆಕ್ಸ್ಟ್ ಮಾಡ್ತೀನಿ, ಹೇಗಿದ್ದೀರಾ ಅಂತ ಟೆಕ್ಸ್ಟ್ ಮಾಡ್ತೀನಿ. ಈ ಟೆಕ್ಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಟೆಕ್ಸ್ಟ್ ಮಾಡಿ ಅವ್ರು ನಾನು ಯಾವ ಪರ್ಸನ್ಗೆ ಅದನ್ನು ಟೆಕ್ಸ್ಟ್ ಮಾಡಿದನೋ ಅವ್ರು ಅದನ್ನು ಮೆಸೇಜ್ ನೋಡಿದ ತಕ್ಷಣ ನೆಕ್ಸ್ಟ್ ನಾನು ನನ್ನ ಇಲ್ಲಿ ಕ್ಲಿಯರ್ ಮಾಡಿದರೆ ಅಂತ ಹೇಳಿದರೆ ನಾನು ಈ ಚಾಟನ್ನು ಈ ರೀತಿ ತೊಗೊಂಡು ಅದನ್ನು ಕ್ಲಿಯರ್ ಮಾಡಿದರೆ ನೆಕ್ಸ್ಟು ಆ ಮೆಸೇಜ್ ಅಲ್ಲಿ ಇರಲ್ಲ ಅಂತ ಹೇಳಿದರೆ ನಾನು ನೆಕ್ಸ್ಟ್ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬೇಕಾದ್ರೆ ಅಲ್ಲಿ ವ್ಯಾನಿಷ್ ಮೋಡಲ್ಲಿ ನಾವು ಏನು ಮಾಡಿದ್ದೇವೆ ಮೆಸೇಜ್ ಅದೆಲ್ಲ. ಈ ವ್ಯಾನಿಷ್ ಮೋಡ್ ತುಂಬಾ ಯೂಸ್ ಆಗುವಂಥದ್ದು ಯಾರಿಗೆ ಅಂತ ಹೇಳಿದರೆ ನೀವೆಲ್ಲಾದರೂ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಹೇಳಿದರೆ ಅಥವಾ ನೀವು ಕಮಿಟೆಡ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬಾ ನಿಮಗೆ ಈ ವ್ಯಾನಿಷ್ ಮೋಡ್ ಇಷ್ಟ ಆಗ್ತದೆ. ಹಾಗೆ ನೀವೆಲ್ಲಾದರೂ ಸಿಂಗಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ಮೆಥಡ್ ವರ್ಕ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಹಾಗೆ ನಿಮ್ಮ ಪೇರೆಂಟ್ಸಿಂದ ಎಲ್ಲಾದರೂ ಬಚಾವಾಗಬೇಕು ಅಂತ ಹೇಳಿದ್ರೆ ಈ ಮೆಥಡನ್ನು ಅಥವಾ ಈ ವ್ಯಾನಿಷ್ ಮೋಡ್ ಫೀಚರನ್ನು ನೀವು ಯೂಸ್ ಮಾಡ್ಬೋದು. ಮತ್ತೆ ನೀವು ಈ ವ್ಯಾನಿಷ್ ಮೋಡನ್ನು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಶೇರ್ ಮಾಡಿದ್ರೆ ಆಯಿತು. ಆಮೇಲೆ ಆ ವ್ಯಾನಿಷ್ ಮೋಡ್ ಅವರಿಗೂ ಕೂಡ ಬರ್ತದೆ. ಅವ್ರು ಆಗ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಕೂಡ ಇಲ್ಲ. ಹಾಗಾಗಿ ಇದೊಂದು ಸಿಂಪಲ್ ಆಗಿರುವಂಥ ವ್ಯಾನಿಷ್ ಮೋಡ್ ಬಗ್ಗೆ ವಿಡಿಯೋ ನಿಮ್ಗೆಲ್ಲಾದರೂ ಇದು ಇಷ್ಟ ಆದರೆ ನೀವೇನು ಮಾಡಬೇಕು ಅಂತ ಜಸ್ಟ್ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.